ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಈ ವರ್ಷ ಯಾರ್ಯಾರು ಇಂಜಿನಿಯರಿಂಗನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ, ಸೊ ಅವರೆಲ್ಲರಿಗೂ ಕೂಡ ಒಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ಇಂಜಿನಿಯರಿಂಗ್ ಶುಲ್ಕ 10% ಈ ವರ್ಷ ಹೆಚ್ಚಳ ಆಗ್ತದೆ. ಸೊ ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ 10% ಶುಲ್ಕ ಹೆಚ್ಚಳಕ್ಕೆ ತೀರ್ಮಾನಿಸಲಾಗಿದೆ. ಅಂದರೆ ಇಲ್ಲಿ ಇಂಜಿನಿಯರಿಂಗ್ ಅಂತ ಅಷ್ಟೇ ಇದೆ, ಆದರೆ ಇಂಜಿನಿಯರಿಂಗ್ ಅಷ್ಟೇ ಅಲ್ಲ, ಎಲ್ಲ ವೃತ್ತಿಪರ ಕೋರ್ಸ್ಗಳು ಅಂದರೆ ಮೇ ಬಿ BSc ಎಗ್ರಿ ಇರ್ಬೋದು, ಅಥವಾ ಫಾರ್ಮ್ ಸೈನ್ಸ್ ಕೋರ್ಸ್ ಇರ್ಬೋದು, ವೆಟರ್ನರಿ ಇರ್ಬೋದು, ಇವೆಲ್ಲವಕ್ಕೂ ಇನ್ಕ್ಲೂಡಿಂಗ್ ಮೆಡಿಕಲ್ಲೂ ಕೂಡ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಅಂದರೆ ಗೊತ್ತಿರಲಿ, 10% ಫೀಸ್ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ. ಸೊ ಎಲ್ಲ ಅನುದಾನ ಮತ್ತು ಅನುದಾನ ರಹಿತ ಖಾಸಗಿ ಇಂಜಿನಿಯರಿಂಗ್ ಕಾಲೇಜಸ್ಗಳು 25% ಶುಲ್ಕವನ್ನು ಜಾಸ್ತಿ ಮಾಡಿ ಅಂಥೇಳಿ ಮನವಿ ಮಾಡಿದ್ದಾರೆ. ಬಟ್ ನಮ್ಮ ಸರ್ಕಾರದವ್ರದ್ದು ದೊಡ್ಡ ಮನಸ್ಸು, ಬರೀ 10% ಅಷ್ಟೇ ಜಾಸ್ತಿ ಮಾಡಿದ್ದಾರೆ. ಅದೇ ರೀತಿ ಅದರ ಜೊತೆಗೆ ಮುಂದಿನ ವರ್ಷದಿಂದ ಕಾಮೆಡ್ಕೆ ಎಕ್ಸಾಮು ಕೂಡ ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ಈ ವರ್ಷ ಹೀಗೆ ಕಾಮೆಡ್ಕೆ ಮತ್ತು KCET ಎಕ್ಸಾಮಿನೇಷನ್ಗಳು ಬೇರೆ ನಡೀತಾ ಇತ್ತು. ಬಟ್ ಇನ್ನು ಮುಂದಿನ ವರ್ಷದಿಂದ ಕಾಮೆಡ್ಕೆ ಎಕ್ಸಾಮಿನೇಷನ್ ಸಪ್ರೇಟಾಗಿ ನಡೆಯೋದಿಲ್ಲ. KCET ಎಕ್ಸಾಮಿನೇಷನ್ ಮೂಲಕನೇ ಅವರು ಕೂಡ ಸೀಟನ್ನು ತಗೋತಾರೆ. ಸೊ ಡಿಫ್ರೆನ್ಸ್ ಏನಾಗಿತ್ತು ಅಂತಂದರೆ, ಕಾಮೆಡ್ಕೆದವ್ರದ್ದು ಏನೋ ಒಂದಷ್ಟು ಸೀಟ್ಗಳಿತ್ತು, ಪ್ರೈವೇಟ್ ಸೀಟ್ಗಳು, ಅದನ್ನು ಅವರು ಜಾಸ್ತಿ ರೇಟಿಗೆ ಅದನ್ನು ಹುಡುಗರಿಗೆ ಕೊಡ್ತಿದ್ರು. ಅಂದರೆ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರ್ತಿತ್ತು, ಒಂದು ಸಪ್ರೇಟ್ ಎಕ್ಸಾಮನ್ನು ಮಾಡ್ತಿದ್ರು. ಬಟ್ ಈಗ KCET ಥ್ರೂನೇ ಆ ಒಂದು ಸೀಟ್ಗಳು ಕೂಡ ಹಂಚಿಕೆ ಆಗ್ತದೆ. ಆದರೆ ಎಕ್ಸಾಮಿನೇಷನ್ ಅದು ಅಡ್ಮಿಷನ್ ಫೀಸ್ ಎಷ್ಟಿರ್ತದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇನ್ನು ಮೇಲೆ ಸಿಗಬೇಕು ಅಷ್ಟೇ. ನಮ್ಮ ಹುಡುಗರು ಎರಡು ಎಕ್ಸಾಮನ್ನು ಬರೆಯೋದಕ್ಕಿಂತ ಒಂದೇ ಎಕ್ಸಾಮಿನೇಷನನ್ನು ಬರೀಬೇಕಾಗ್ತದೆ. ಇದು ಮುಂದಿನ ವರ್ಷದಿಂದ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಶ್ರೀ ಅಶ್ವಥ್ ನಾರಾಯಣ್ ಅವರು ತಿಳಿಸಿದ್ದಾರೆ. ಸೊ 2 ವರ್ಷಗಳಿಂದ ಇಂಜಿನಿಯರಿಂಗ್ ಶುಲ್ಕವನ್ನು ಜಾಸ್ತಿ ಮಾಡಿಲ್ಲ, ಅದಕ್ಕೆ ಈ ವರ್ಷ 25% ಜಾಸ್ತಿ ಮಾಡಿ ಅಂಥೇಳಿ ಸಮಿತಿ ಹೇಳಿದರೂ ಕೂಡ ಗೌರ್ಮೆಂಟ್ ಅವರು 10% ಮಾತ್ರ ಏರಿಕೆಗೆ ಸಮ್ಮತಿಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಇದರ ಜೊತೆಗೆ ಇನ್ನೊಂದು ಪಾಯಿಂಟನ್ನು ಕೂಡ ಹೇಳಿದ್ದಾರೆ, ನಿಗದಿತ ಶುಲ್ಕ ಹೊರತುಪಡಿಸಿ ಇತರ ಶುಲ್ಕ ವಸೂಲಿ ಮಾಡುವುದಿಲ್ಲ ಎಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಒಪ್ಪಿದ್ದು, ಇತರ ಶುಲ್ಕ ವಸೂಲಿ ದೃಢಪಟ್ಟರೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವುದಕ್ಕೂ ಸಹಮತ ವ್ಯಕ್ತಪಡಿಸಿದೆ. ಸೊ ಇವೆಲ್ಲ ಹೇಳ್ತಾರೆ. ಬಟ್ ನೀವು ಕಾಲೇಜಿಗೆ ಹೋದ್ಮೇಲೆ ಜಾಸ್ತಿ ಫೀಸನ್ನು ಕೇಳ್ತಾರೆ. ಸೊ ಕೊಡುವಂಥ ಪರಿಸ್ಥಿತಿ ಒಳಗೆ ನಾವು ಬಂದುಬಿಡ್ತೀವಿ, ಸೊ ಕೊಟ್ಟೇ ಕೊಡ್ತೀವಿ. ಸೊ ಇದೆಲ್ಲ ಇರಲಿ, ನೋಡೋಣಂತೆ. ಸೊ KEAದವರು ಫೀಸ್ ಸ್ಟ್ರಕ್ಚರ್ನ ಇನ್ನೇನು ಮುಂದೆ ರಿಲೀಸ್ ಮಾಡ್ತಾರೆ. ಸೊ ನಿನ್ನೆ ತಾನೇ ಕೀ ಆನ್ಸರ್ನ ಕೂಡ ರಿಲೀಸ್ ಮಾಡಿದ್ದಾರೆ, ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋನ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.